ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ. ನನಗೇನು ಅನ್ನಿಸ್ತಾ ಇತ್ತು ಅಂದರೆ ಇವತ್ತು ಸೋಮವಾರ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಯಾಕೆಂದರೆ ನೆನ್ನೆ ರಜೆ ಇರೋದ್ರಿಂದ ರಜೆ ಇದ್ದು ನೆಕ್ಸ್ಟ್ ಡೇ ಏನಾದರೂ ಈ ಥರ ನೆಕ್ಸ್ಟ್ ಡೇ ಏನಾದರೂ ಬಂದರೆ ಸೋಮವಾರ ಆಗಿರ್ಬೋದು, ಬೇರೆ ಯಾವುದೇ ದಿನ ಆದ್ರೂ ಅದೇನನ್ಸುತ್ತೆ ಅಂದರೆ ಸೋಮವಾರ ಅಂತಲೇ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ನಾನು ಯೋಚನೆ ಮಾಡ್ತಾಯಿದ್ದೆ, ಇಲ್ಲ ಇವತ್ತು ಬುಧವಾರ ಅಂತೇಳಿ. ಓಕೆ, ಹಾಗೆ ಏನಂದರೆ ವಿಡಿಯೋ ಸ್ಟಾರ್ಟ್ ಆಮೇಲೆ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಫಸ್ಟ್ ಹಾಗೆ ಅನ್ಸೋದು, ಆಮೇಲೆ ಮಾಡೋಣ, ಇವಾಗ ಏನು ವಿಡಿಯೋ ಸ್ಟಾರ್ಟ್ ಮಾಡೋದು ಅಂತೇಳಿ. ಅದಾದಮೇಲೆ ಹಾಗೇ ವಿಡಿಯೋ ಮತ್ತೆ ಸ್ಟಾರ್ಟೇ ಮಾಡಲ್ಲ. ಅದಕ್ಕೇ ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಹಾಗೆ ವಿಡಿಯೋ ಹೋಗ್ತಾ ಇರುತ್ತೆ. ಇದೇನಂದರೆ ಎಣ್ಣೆ ಇದು ಮಾಡಿದ್ದೀನಿ, ಆನಿಯನ್ ಹೇರ್ ಆಯಿಲ್ ಬೆಳಿಗ್ಗೆನೇ ಮಾಡಿದೆ. ಅದು ಬಾಟ್ಲು ಹಳೆ ಬಾಟಲ್ ಇತ್ತು ನೋಡಿ, ಅದು ಒಂದು ನಿಮಿಷ ಲೈಟ್ ಆನ್ ಮಾಡಿಲ್ಲ ಅಂದರೆ ಸ್ವಲ್ಪ ಕತ್ಲೆ ಥರ ಏನಂದರೆ ಹಳೆ ಬಾಟಲ್ನ ಬೀಸಾಕ್ಬಿಟ್ಟೆ, ಹೊಸ ಬಾಟ್ಲ್ ಯೂಸ್ ಮಾಡೋಣ ಅಂತೇಳಿ. ಇದೇನಾಗುತ್ತೆ ಅಂದರೆ ತೊಳೆದ್ಬಿಟ್ಟು ಇಟ್ಟಿದ್ದೆ. ಇದಿರುತ್ತೆ ನೋಡಿ, ಇಲ್ಲಿ ನೀರೋಗಿ ಕುತ್ಕೊಂಡಿರುತ್ತೆ, ಅದರಿಂದ ಈ ಮಂತಿದೆ ನೋಡಿ, ಮದ್ದಿಗೆ ಸಿಲ್ಬೋದು, ಅದರಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರಿದ್ರೂ ಎಣ್ಣೆ ಏನಾಗುತ್ತೆ ಅಂದರೆ ಬೇಗ ಹಾಳಾಗ್ಬಿಡುತ್ತೆ. ಅದರಿಂದ ಬೆಳಿಗ್ಗೆನೇ ಒಂದು ಸರಿ ಒರೆಸಿಟ್ಟಿದ್ದೀನಿ, ಆದರೂ ಇನ್ನೊಂದು ಸರಿ ಒರೆಸ್ಬಿಟ್ಟು ಡ್ರೈ ಮಾಡಿ ಇಡೋಣ ಅಂತೇಳಿ ಅಷ್ಟೆ. ನೋಡಿ ಇಲ್ಲಿ ಒರೆಸಿದ್ದೀನಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಇಲ್ಲಿ ನೀರಿದೆ, ಅಲ್ಲಿ ಈ ಥರ ಮಾಡೋಕ್ಕಾಗಲ್ಲ. ನಾನು ಎಣ್ಣೆನ ಅವಾಗೆಲ್ಲ ಏನಂದರೆ 1 ಲೀಟ್ರಷ್ಟು ಮಾಡ್ತಿದ್ದೆ, ಇವಾಗೆಲ್ಲ 1/2 ಲೀಟ್ರ್ ಸಾಕು ಅಂದ್ಕೊಂಡು 1/2 ಲೀಟ್ರ್ ಮಾಡಿದ್ದೀನಿ. ತೋರಿಸ್ತೀನಿ 1/2 ಲೀಟ್ರ್ ಎಣ್ಣೆಗೆ ಮತ್ತು ಸ್ವಲ್ಪ ಹರಳೆಣ್ಣೆನೂ ಸೇರಿಸಿ ಮಾಡಿದ್ದೀನಿ. ಅಂದರೆ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು ಹರಳೆಣ್ಣೆ ಯೂಸ್ ಮಾಡಿದ್ದೀನಿ. ಅದು ಎಷ್ಟು ಬರುತ್ತೆ, ಇದು 1/2 ಲೀಟ್ರ್ ಅಲ್ವಾ, ತೋರಿಸ್ತೀನಿ ಇದ್ರ ಮೇಲೆ. ಇದ್ರಲ್ಲಿ ತುಂಬ ಆಗೋದೇ ಇಲ್ಲ, ಕಡಿಮೆ ಬರುತ್ತೆ. ಮತ್ತು ಎಣ್ಣೆ ಅದನ್ನು ಬಿಸಿ ಮಾಡ್ತೀವಿ ನೋಡಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು, ಅವಾಗ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಈಗ ಇಡೋಣ, ಡ್ರೈ ಆಗುತ್ತೆ. ಓಕೆ, ಆಮೇಲೆ ತೋರಿಸ್ತೀನಿ. ಓಕೆ, ನಾನು ಬೆಳಿಗ್ಗೆನೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ತಿಂಡಿ ತಿನ್ನಬೇಕಾದ್ರೆ 1 ಡ್ರಾಪಿನಷ್ಟು ನೀರು ಹಾಕಿದ್ದೀನಿ. ಯಾಕೆ ಅಂದರೆ ಹಳೆ ಟೇಬಲ್ ಇತ್ತು ನೋಡಿ, ಅದು ಬೊಬಲ್ಸ್ ಥರ ಬರ್ತಾಯಿತ್ತು, ಅದರಿಂದ ಇದು ಆ ಥರ ಆಗುತ್ತಾ ಅಂತೇಳಿ ಹಾಕಿದ್ದೆ. ಇದೇನಾಗಲ್ಲ, ಇದಕ್ಕೆ 3 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಓಕೆ, ಇದು ನೋಡಿ, ಇದು ರೆಡ್ಡು, ಹಿಂಗೆ ನೋಡಬೇಕಾದ್ರೆ ಇದು ಒಂದೇ ಕಲರ್ ಅಂತ ಅನಿಸುತ್ತೆ, ಇದು ಬೇರೆ ಕಲರ್, ಇದು ವುಡ್ ಕಲರ್. ಓಕೆ, ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ವೆಯ್ಟು ಇದೆ. ಓಕೆ, ಇದು ನಮಗೆ ಟಿಫೈ ಕಮ್ ಡೈನಿಂಗ್ ಟೇಬಲ್. ಯಾಕೆಂದರೆ ನಾವು ಇಲ್ಲೇ ಕುತ್ಕೊಂಡು ಸೋಫಾ ಮೇಲೆ ಊಟ ಮಾಡೋದ್ರಿಂದ ಎಲ್ಲ ಇಲ್ಲೇ ಇಟ್ಕೊಂಡಿರ್ತೀವಿ. ಆವಾಗ ಕುಕ್ಕರು, ಸಾಂಬಾರು ಪಾತ್ರೆ, ನೀರು ಎಲ್ಲ ಅದೆಲ್ಲ ತೆಗಿಯೋದು ಎಳೆಯೋದು ಮಾಡುವಾಗ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ. ಇವಾಗ ಸ್ವಲ್ಪ ಹೊಸದಲ್ವಾ, ಸ್ವಲ್ಪ ಸ್ಕ್ರ್ಯಾಚ್ ಆಗಬಾರ್ದು ಅಂತ ನೋಡ್ಕೊತಾ ಇರ್ತೀವಿ. ಹಳೇದಾಗ್ತಾ ಆಗ್ತಾ ಸ್ಕ್ರ್ಯಾಚ್ ಆಗ್ತಾ ಹೋಗುತ್ತೆ. ನಾನು ಬೆಳಿಗ್ಗೆ ತಿಂಡಿ ಮಾಡಬೇಕಾದ್ರೆ ಒಂದು ಪಾತ್ರೆಯಲ್ಲಿ ಎಣ್ಣೆನ ಇಟ್ಟು ಮತ್ತು ಅದಕ್ಕೆ ಈರುಳ್ಳಿ, ಸ್ವಲ್ಪ ಕರಿಬೇವು, ಯಾವಾಗಲೂ ಈರುಳ್ಳಿನ ಯೂಸ್ ಮಾಡ್ತಿದ್ದೆ. ಈ ಸಾರಿ ಈರುಳ್ಳಿ ಜಾಸ್ತಿ ಇರುತ್ತೆ, ಏಕೆಂದರೆ ಈರುಳ್ಳಿ ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿರೋದ್ರಿಂದ ಅದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಈ ಸಾರಿ ಏನು ಮಾಡಿದೆ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಅದ್ರ ಜೊತೆಗೆ ರೋಸ್ಮೆರಿ ಲೀವ್ಸ್ನ ತರಿಸಿದ್ನಲ್ಲ, ಅದು ಒಂದು ಸರಿ ಅಷ್ಟೇ ನಾನು ಯೂಸ್ ಮಾಡಿದ್ದು, ಅದನ್ನು ಕೂಡ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಮತ್ತು ಈ ಕರಿಬೇವನ್ನ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಹಾಕಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಇನ್ನೇನು ಹಾಕಿಲ್ಲ. ಇನ್ನೂ ತುಂಬ ಹಾಕ್ಬೋದು, ನನಗೆ ಈರುಳ್ಳಿ ಮಾತ್ರ ಯೂಸ್ ಮಾಡ್ತಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಇದು ಒಂದಿಷ್ಟು ಹಾಕಿದ್ದೀನಿ ಅಷ್ಟೇ. ಓಕೆ, ಹಾಗೆ ಕೌಂಟ್ರು ಟಾಪ್ ಮೇಲೆ ನಾನು ಏನಕ್ಕೆ ನ್ಯೂಸ್ ಪೇಪರ್ ಹಾಕಿದ್ದೀನಿ ಅಂದರೆ
ಆಯಿಲೆಲ್ಲ ಈ ಥರ ಸೋಸಬೇಕಾದ್ರೆ ಏನಾಗುತ್ತೆ ಅಂದರೆ ಆ ಟಾಪೆಲ್ಲ ಎಣ್ಣೆ ಥರ ಆಗಿರುತ್ತೆ. ಅಂದರೆ ಕೌಂಟರ್ ಟಾಪ್ ಏನಿದೆ ಅದೆಲ್ಲ ಎಣ್ಣೆ ಥರನೇ ಆಗಿರುತ್ತೆ. ಮತ್ತು ಅದನ್ನೆಲ್ಲ ಒರೆಸೋಕ್ಕೆ ಒಂಥರ ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಅದು ಏನಾಗುತ್ತೆ, ಸೋಪ್ ಏನಾದರೂ ಹಾಕಿ ಒರೆಸಿದ್ರೆ ಅಷ್ಟೇ ಅದು ಹೋಗೋದು, ಇಲ್ಲಾಂದ್ರೆ ಹೋಗೋಲ್ಲ. ಅದಕ್ಕೆ ನಾನು ಈ ಥರ ನನಗೆ ಸುಮಾರು ಸರಿ ಈ ಥರ ಆಗಿದೆ. ಕೌಂಟ್ರ್ ಟಾಪ್ ತೊಳೆಯೋದೇ ಟೈಮ್ ತೊಗೊಳುತ್ತೆ, ಅಲ್ಲೆಲ್ಲ ಎಣ್ಣೆ ಆಗಿಬಿಡುತ್ತೆ. ಅದಕ್ಕೆ ಈ ಸರಿ ಈ ರೀತಿ ಪ್ಲ್ಯಾನ್ ಮಾಡಿದೆ. ಒಂದು ಪೇಪರ್ ಹಾಕ್ಬಿಟ್ರೆ ಆವಾಗ ನೀಟಾಗಿ ಅದು ಎಣ್ಣೆ ಆದ್ರೂ ಅದನ್ನು ನೀಟಾಗಿ ತೆಗೆದು ಬೀಸಾಕ್ಬಿಡ್ಬೋದು ಅಂತೇಳಿ ಈ ರೀತಿ ಮಾಡಿದ್ದೀನಿ ಅಷ್ಟೇ. ಇವಾಗ ಏನು ಹೇಳ್ತೀನಿ, ಚೆನ್ನಾಗಿ ಅದನ್ನು ಇಂಟ್ಕೋತಾ ಇದ್ದೀನಿ. ಕೈಯಲ್ಲಿ ಇಂಟ್ಕೊಂಡ್ರೆ ಸಮಾಧಾನ ಆಗುವಂಥದ್ದು. ಹಾಗೆ ತುಂಬ ಜನ ಆ ಆಯಿಲು ಈ ಆಯಿಲು ಹಾಕಿದ್ರೆ ಕೂದಲು ಬೆಳೆಯುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆ ಥರ ಎಲ್ಲ ಏನಿಲ್ಲ. ನೀವು ಕೂದಲಿಗೆ ಎಣ್ಣೆ ಹಾಕಿಲ್ಲ ಅಂದರೂ ಕೂಡ ಕೂದಲು ಬೆಳೆಯುತ್ತೆ. ಈ ಥರ ಎಲ್ಲ ಏನಕ್ಕೆ ಮಾಡಿಕೊಂಡು ನಾವು ಕೂದಲಿಗೆ ಹಚ್ಕೊಳ್ತೀವಿ ಅಂದರೆ ಕೂದಲು ಸ್ಟ್ರಾಂಗಾಗಿರಲಿ ಅನ್ನೋದು ಕಾರಣಕ್ಕಷ್ಟೇ. ಈ ಎಣ್ಣೆ ಹಾಕಿದ್ರೆ ಬೆಳೆಯುತ್ತೆ, ಇನ್ನೊಂದು ಎಣ್ಣೆ ಹಾಕಿದ್ರೆ ಬೆಳೆಯುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಆದರೆ ಸ್ಟ್ರಾಂಗಾಗಿರಲಿ, ಚೆನ್ನಾಗಿರಲಿ. ಇವಾಗ ನಾವು ಎಣ್ಣೆನೇ ಹಾಕ್ತೆ ಸ್ನಾನ ಮಾಡಿದ್ರೆ ಹೇಗೆ ಇರುತ್ತೆ, ಕೂದಲು ರಫ್ ಆಗಿರುತ್ತೆ, ಶೈನಿಂಗ್ ಇರೋಲ್ಲ, ಆ ಥರ ಎಲ್ಲ ಇರುತ್ತಲ್ವ. ಆ ಥರ ಆಗಬಾರ್ದು ಅಂಥೇಳಿ ಕೂದಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಮಾಡುವಂಥದ್ದು. ಓಕೆ, ಎಣ್ಣೆ ಎಲ್ಲ ತಿಳಿ ಆಗಲಿ ಅಂತೇಳಿ ಬಿಟ್ಟಿದ್ದೀನಿ. ಯಾಕೆಂದರೆ ಅದು ಗಷ್ಟ ಎಲ್ಲ ಇರುತ್ತಲ್ಲ, ಅದು ಬಾಟ್ಲಿಗೆಲ್ಲ ಬಂದುಬಿಡುತ್ತೆ. ಯಾಕೆಂದರೆ ಕೈಯಲ್ಲಿ ಹಿಂಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ತಿಳಿಯಾಗಲಿ ಅಂತೇಳಿ ಬಂದಿದ್ದೀನಿ. ಅದರ ಒಳಗಡೆ ಇದನ್ನು ತುಂಬ ದಿನ ಆಯಿತು ತರಿಸಿ ತೋರಿಸ್ಬೇಕು ಅಂದ್ಕೊಂಡೆ, ಮರ್ತೋಗ್ತಿತ್ತು. ಇವಾಗ ನೆನಪಾಯಿತು, ಅದಕ್ಕೆ ತೋರಿಸೋಣ ಅಂತೀವಿ. ಯಾಕೆಂದರೆ ಇವಾಗ ಚಿನ್ನದ ರೇಟ್ ಎಲ್ಲ ಎಲ್ಲೋಗಿದೆ ಹೇಳಿ. ಅಪ್ಪ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಚಿನ್ನದ ರೇಟ್ ಇಷ್ಟು ಕಾಸ್ಟ್ಲಿ ಆಗುತ್ತೆ, ಇಷ್ಟು ರೇಟ್ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಆ ಥರ ಎಲ್ಲ ಆಗಿದ್ರೆ ಮೊನ್ನೆ ಹೇಳ್ತಾ ಇದೆ, ನಾನು ಚಿನ್ನ ಎಲ್ಲ ಕೊಟ್ಬಿಟ್ಟು ಸೈಟ್ ತೊಗೊಂಡ್ವಿ ನೋಡಿ, ಅದ್ರ ಬದಲು ಸೈಟ್ ಬದಲು ಚಿನ್ನನ ಒಂದಷ್ಟು ತೆಗೆದು ಮಡಗಿದ್ರೆ ಇವಾಗ ಎಷ್ಟು ಆಗ್ತಿತ್ತು ಅಂತ ಹೇಳ್ತಾ ಇದೆ. ಆ ಥರ ಈಗ ಚಿನ್ನದ ರೇಟು 1,20,000 30,000 ಆಗಿದೆ 10 ಗ್ರಾಮು. ಅದಕ್ಕೆ ನಾನು ಇನ್ಮೇಲೆ ಏನಾಗುತ್ತೆ ಅಂದರೆ ಕಳ್ತನಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಚಿನ್ನದ ರೇಟು ಈ ಥರ ಹೋದ್ಮೇಲೆ 1 ಗ್ರಾಮ್ ಸಿಗಲಿ ಬಿಡಿ, 1 ಗ್ರಾಮ್ಗೆ ಎಷ್ಟಾಯಿತು, 10,000 ಚಿಲ್ಲರೆ. 1 ಗ್ರಾಮ್ ಚಿನ್ನ ಸಿಕ್ಕಿದ್ರೆ ಸಾಕು, ಏನಾದರೂ ಮಾಡ್ತಾರೆ ಇವಾಗ. ಇನ್ನು ಕೊಲೆ, ಕಳ್ತನ, ಬರೀ ಚಿನ್ನಕ್ಕಾಗಿಯೇ ಈ ಥರದ್ದು ಜಾಸ್ತಿ ಆಗುತ್ತೆ ಇನ್ಮೇಲೆ. ಆದಷ್ಟು ಹುಷಾರಾಗಿರಿ. ಹೆಚ್ಚಾಗಿ ಅಂದರೆ ಮಾಂಗಲ್ಯ ಚೈನು, ಅಂದರೆ ಕತ್ತಿಗೇನಾದರೂ ಈ ಕೈಯಿನ ಬಳೆಗಳೆಲ್ಲ ಸ್ವಲ್ಪ ಅಷ್ಟಾಗಿ ಮಾಡೋಕ್ಕಾಗಲ್ಲ, ಮಾಡ್ತಾರೆ, ಅದನ್ನು ಮಾಡಲ್ಲ ಅಂತಲ್ಲ, ಅಷ್ಟಾಗಿ ಸ್ವಲ್ಪ ಕಡಿಮೆ ಮಾಡುವಂಥದ್ದು. ಆದರೆ ಕತ್ತಿಗೆ ಹಾಕ್ಕೊಂಡಿರ್ತೀವಲ್ಲ, ಮಾಂಗಲ್ಯ ಚೈನ್ ಇರ್ಬೋದು, ಒಂದು ಸರ ಇರ್ಬೋದು, ಅದನ್ನು ಬೇಗ ಎಲ್ಲೋ ನಿಂತ್ಕೊಂಡಿರ್ತೀವಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದ್ರ ಬದಲು ಈ ಥರ ಒಂದು ಆರ್ಟಿಫಿಷಿಯಲ್ಲು ತೊಗೊಳ್ಳಿ. ನನಗೆ ಈ ಆರ್ಟಿಫಿಷಿಯಲ್ ತೊಗೊಂಡ್ಮೇಲೆ ಏನು ಅನ್ನಿಸ್ತಾ ಇದೆ ಅಂದರೆ, ಇದನ್ನು ಅಕಸ್ಮಾತ್ ಚಿನ್ನ ಅಂತ ಅನ್ಕೋಬಿಟ್ರೆ, ಕಾಣಿಸ್ತಿದೆಯಾ ನಿಮಗೆ? ಚಿನ್ನ ಅಂತ ಅನ್ಕೋಬಿಟ್ರೆ ಏನು ಮಾಡೋದು ಅಂತ. ಆಮೇಲೆ ಇದು ಕೀಳಕ್ಕೆ ಬಂದು ನಮ್ಮ ಕತ್ತಿಗೆಲ್ಲ ಗಾಯ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಇದ್ರ ಬದಲು ಬೇರೆ ಏನಾದರೂ ಸಿಗ್ಬೋದಾ ಹುಡುಕ್ತಾ ಇದ್ದೀನಿ. ಗೋಲ್ಡೇ ಬೇಡ, ಗೋಲ್ಡ್ ಕಲರ್ ಎಲ್ಲ ಇರೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಓಕೆ, ಇದು ಬಂದು ಈ ಥರ ಇದೆ, ಚೆನ್ನಾಗಿದೆ ನೋಡಿ ಡಿಸೈನ್. ಈ ಥರ ಬೇಕಾದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲೂ ಕೂಡ ತೋರಿಸ್ತೀನಿ. ಇದು ಬಂದು ಯಾವ ಥರ ಡಿಸೈನ್ ಅಂದರೆ, ಮಕ್ಕಳಿಗೆ ಒಡ್ದಾರ ಹಾಕ್ತೀವಿ ಗೊತ್ತಾ, ಬೆಳ್ಳಿದು ಹಾಕ್ತೀವಿ ನಮ್ಮ ಕಡೆ ಎಲ್ಲ, ಬೆಳ್ಳಿ ಒಡ್ದಾರ ಅಂತೇಳಿ, ಆ ಥರ ಡಿಸೈನ್ ಇದು. ಮತ್ತು ಇದ್ರ ಡಿಸೈನ್ ಹೆಸರು ನಂಗಂತೂ ಗೊತ್ತಿಲ್ಲ, ಏನು ಡಿಸೈನ್ ಹೇಳ್ತಾರೆ ಅಂತೇಳಿ. ನಂಗೆ ಗೊತ್ತಿರೋದು ಒಡ್ದಾರದ್ದು ಡಿಸೈನ್ ಬರುತ್ತಲ್ಲ, ಸೇಮ್ ಆ ಡಿಸೈನ್ ಬರುತ್ತೆ. ಒಂದು ನಿಮಿಷ ಹಾಕಿ ತೋರಿಸ್ತೀನಿ ನಿಮಗೆ. ಗೋಲ್ಡ್ ಹಾಕ್ಕೊಂಡ್ರೆ, ಸಾರಿ ತಾಳಿ ಹಾಕ್ಕೊಂಡ್ರೆ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿಗೆ ತಾಳಿ ಬರುತ್ತೆ, ಕಾಣಿಸಿದೆ. ಇಲ್ಲಿಗೆ ತಾಳಿಗೆ ಬಂದರೆ ಮೋಪ್ ಇಲ್ಲಿಗೆ ಬರುತ್ತೆ, ಉಲ್ಟಾ ಆಗ್ಬಿಟ್ಟಿದೆಯಲ್ಲ. ಇಲ್ಲಿ ಬರುತ್ತೆ, ಕರೆಕ್ಟಾಗಿ ಕೂರ್ತಾನೆ.
ಓಕೆ, ಇಲ್ಲಿ ಬರುತ್ತೆ ನೋಡಿ. ಇದಕ್ಕಿನ್ನ ಇದೇ ಪಳ ಅಂತ ಹೊಳಿತಾ ಇದೆ. ಆರ್ಟಿಫಿಷಿಯಲೇ ಎದ್ದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೋಲ್ಡಿನ. ಈ ಥರ ಬರುತ್ತೆ. ತಾಳಿ ಹಾಕ್ಕೊಂಡ್ರೆ ಇಲ್ಲಿಗೆ ಬರುತ್ತೆ. ಇದು ತುಂಬ ಏನು ಉದ್ದ ಇಲ್ಲ, ಚಿಕ್ಕದೇ ಇದೆ. ಈ ಚೈನ್ಗಿಂತ ನನ್ನ ಚೈನ್ ಬಂದು 22 ಇಂಚಸ್ಸು, ಇದು ಅದಕ್ಕಿಂತ ಚಿಕ್ಕದ ಇಲ್ಲ, ಸ್ವಲ್ಪ ದೊಡ್ಡದೇ ಇದೆ. ಇದು ಬಂದು 24 ಬರ್ಬೋದು. ತಾಳಿಯಲ್ಲಿ ಹಾಕ್ದಾಗ ಇನ್ನೊಂದು ಸ್ವಲ್ಪ ಹೀಗೆ ಬರುತ್ತೆ ಅಷ್ಟೇ. ನೋಡಿ ಈ ಥರ ಕಾಣಿಸುತ್ತೆ. ಅದಕ್ಕೆ ಇದು ಒಂದು ತೊಗೊಂಡಿದ್ದೀನಿ. ಇದು ಬಂದು 150 160 ಇದೇ ಡಿಸೈನೇ ತುಂಬ ಸಿಗುತ್ತೆ, ಆ ರೇಟಲ್ಲಿ ಇರುತ್ತೆ. ಈ ಥರ ಇವಾಗ ನೀವು ಗೋಲ್ಡ್ ಏನಾದರೂ ಹಾಕಿದರೆ ಅದ್ರ ಬದಲು ನಾನು ಇದನ್ನು ಗೋಲ್ಡ್ ಏನಾದ್ರು ಹಾಕಿದರೆ ಅದ್ರ ಬದಲು ಈ ಥರ ಆರ್ಟಿಫಿಷಿಯಲ್ ಹಾಕ್ಕೊಂಡು ಓಡಾಡಿ ಎಲ್ಲಾದರೂ ಫಂಕ್ಷನ್ ಎಲ್ಲ ಇದ್ದಾಗ ಗೋಲ್ಡನ್ನು ಹಾಕ್ಕೊಂಡು ಹೋಗಿ. ಹಾಗೆ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮ ಸುಮಾರು ಜನ ಹಾಕ್ಕೊಂಡಿದ್ದಾರೆ, ನಮ್ಮ ಕಡೆ ಎಲ್ಲ ಹಾಕ್ತಾಯಿಲ್ಲ. ಇದು ಬರುತ್ತೆ ನೋಡಿ, ತಾಳಿಯೆಲ್ಲ ಹಾಕಿರ್ತಾರಲ್ಲ, ಆ ತಾಳಿಗೆ ಒಂದು ಕೊಕ್ಕೆ ರೀತಿ ಬರುತ್ತೆ. ಇದರಲ್ಲೇ ಇರಿ ತೋರಿಸ್ತೀನಿ, ನಾನು ಹಾಕ್ಸ್ಕೊಂಡಾಗ ಬೇಕಾದ್ರೆ ತೋರಿಸ್ತೀನಿ. ಈ ಥರ ಕೊಕ್ಕೆ ಥರ ಇರುತ್ತೆ ಅದು, ಇಲ್ಲಿಗೆ ಹಾಕಿರ್ತಾರೆ ಅದನ್ನ. ಇದಕ್ಕೆ ಇದೇನಿದೆ ಇದನ್ನು ಇಲ್ಲಿ ಸುತ್ತಬಿಟ್ಟಿದ್ದಾರೆ, ಆದರೆ ಅದ್ರ ಬದಲು ಇದನ್ನು ಕೊಕ್ಕೆ ಥರ ಬಿಡ್ತಾರೆ. ಯಾವ ಥರ ಅಂದರೆ ಈ ಥರ ಬಿಟ್ಟಿರ್ತಾರೆ. ಓಕೆ, ಈ ಥರ ಎಲ್ಲ ಇನ್ನೊಂದು ಸ್ವಲ್ಪ ಶೇಪ್ ಬೇರೆ ಥರ ಸ್ವಲ್ಪ ಚೇಂಜ್ ಇರುತ್ತೆ, ಆ ಥರ ಬಿಟ್ಟಿರ್ತಾರೆ. ನಮಗೆ ಯಾವಾಗ ಗೋಲ್ಡ್ ಹಾಕ್ಕೋಬೋದು ಆ ಥರ ಹಾಕ್ಕೋಬೋದು, ಇಲ್ಲ ಯಾವಾಗ ನಾವು ಆರ್ಟಿಫಿಷಿಯಲ್ ಹಾಕ್ಕೋಬೋದು. ಏನಿಲ್ಲ, ಈ ಥರ ರಿಮೂವ್ ಮಾಡೋದು, ಆರ್ಟಿಫಿಷಿಯಲ್ನಾದರೂ ಅಥವಾ ಗೋಲ್ಡ್ ಯಾವುದಾದ್ರೂ ಫಿಕ್ಸ್ ಮಾಡ್ಕೋಬೋದು, ಆ ಥರ ಇರುತ್ತೆ. ಅದನ್ನು ನಾನು ಇಲ್ಲಿಗೆ ಹಾಕ್ಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ಹಾಕಿಸ್ಕೊಂಡ್ರೆ ನೀವು ಏನಾದರೂ ಹಾಕ್ಕೋಬೋದು. ಇದನ್ನು ತೆಗೆದ್ಬಿಟ್ಟು ಕರಿಮಣಿ ಹಾಕೋತೀರಾ, ಕರಿಮಣಿ ಹಾಕ್ಕೋಬೋದು, ಇಲ್ಲ ಮಂಗಲ ಚೈನ್ ಗೋಲ್ಡ್ ಹಾಕೋತೀರಾ, ಆರ್ಟಿಫಿಷಿಯಲ್ ಹಾಕ್ತೀರಾ, ಆ ಥರ ಹಾಕ್ಕೋಬೋದು. ಅದಕ್ಕೆ ನಾನು ಆ ಥರದ್ದು ಏನೋ ಹೇಳ್ತಾರೆ, ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಆ ಥರದನ್ನು ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಕಿಸ್ಕೊಂಡಾಗ ತೋರಿಸ್ತೀನಿ ಯಾವ ಥರ ಇರುತ್ತೆ ಅದು ಅಂತೇಳಿ. ಓಕೆ, ಇದು ನಿಮ್ಗೆ ಇಷ್ಟ ಆಯಿತಾ ಏನು ನೋಡಿ, ಬೇಕಾದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಓಕೆ, ಡಿಸೈನ್ ಬಂದು ನೋಡಿ, ಫ್ರಂಟ್ ಕ್ಯಾಮ್ರಾಗಿನ ಬ್ಯಾಕ್ ಕ್ಯಾಮ್ರಾದಲ್ಲಿ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಪ್ರಕಾರ ಒಬ್ಬೊಬ್ಬರಿಗೆ ಬೇಗ ಹಾಳಾಗುತ್ತೆ, ಒಬ್ಬೊಬ್ಬರಿಗೆ ಕಡಿಮೆ. ಅಂದರೆ ಯಾರು ತುಂಬ ಬೆವರೋದು ಆ ಥರ ಎಲ್ಲ ಆಗ್ತಿರ್ತಾರೆ ಅಂಥವ್ರಿಗೆ ಈ ಕೋಟಿಂಗ್ ಏನಿದೆ, ಈ ಗೋಲ್ಡ್ ಕೋಟಿಂಗ್ ಎಲ್ಲ ಹೋಗ್ಬಿಡುತ್ತೆ. ಸ್ವಲ್ಪ ನಂತರ ಬೆವರೆಲ್ಲ ಬರಲ್ಲ ಅನ್ನೋರಿಗೆ ಬೇಕಾದ್ರೆ ಒಂದು 10 ತಿಂಗಳು 1 ವರ್ಷ ತನಕನೂ ಈ ಗೋಲ್ಡ್ ಕೋಟಿಂಗ್ ಏನಿದೆ ಅದು ಹೋಗಲ್ಲ. ಓಕೆ, ಈ ಥರ ಇದೆ. ಡಿಸೈನು ಅಷ್ಟೇ ನೋಡಿ, ಒಡ್ದಾರ ಡಿಸೈನ್ ಅನ್ನಲ್ಲ, ಮಕ್ಕಳಿಗೆ ಒಡ್ದಾರದ್ದು ಡಿಸೈನ್ ಇದೇ ಥರನೇ ಬರುತ್ತೆ. ಕಾಣಿಸ್ತಿದೆಯಾ? ಓಕೆ, ಇದರಲ್ಲಿ ಅಷ್ಟು ನೀಟಾಗಿ ಕಾಣಿಸಲ್ಲ ಅನ್ಕೋತೀನಿ. ಓಕೆ, ಕಾಣಿಸ್ತಿದೆಯಾ? ಈ ಥರ ಇದೆ. ಓಕೆ, ನಾನು 1/2 ಲೀಟರು ಏನದು ಕೊಬ್ಬರಿ ಎಣ್ಣೆ ತೊಗೊಂಡಿರೋದು. ಒಂದು ಚಿಕ್ಕ ಲೋಟದಲ್ಲಿ, ಅಂದರೆ ನಾವು ಕಾಫಿ ಕುಡಿತೀವಿ ನೋಡಿ, ಆ ಲೋಟದಲ್ಲಿ 1 ಲೋಟ ಹರಳೆಣ್ಣೆ ಯೂಸ್ ಮಾಡಿರುವಂಥದ್ದು. ಇವಾಗ ನೋಡಿ ಎಷ್ಟಾಗುತ್ತೆ ಅಂತೇಳಿ. ಮೊದಲೆಲ್ಲ ಹೇಗೆಂದರೆ 1 ಲೀಟರ್ ಎಲ್ಲ ಮಾಡಿಟ್ಕೊಳ್ತಿದ್ದೆ, ಇವಾಗ 1/2 ಲೀಟರ್ ಸಾಕು ಅಂತೇಳಿ. ಇದೆ ನನಗೆ ಸುಮಾರು ಒಂದು 6 ಮಂತ್ ಬರುತ್ತೆ. ಓಕೆ, ಒಂದೊಂದ್ಸರಿ ಕಡಿಮೆ ಆಗುತ್ತೆ, ಒಂದೊಂದ್ಸರಿ ಜಾಸ್ತಿ ಆಗುತ್ತೆ ಅಷ್ಟೇ. ನೋಡಿ, ಫುಲ್ ಆಯಿತು, ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ನಿಮಗೆ ಕಾಣಿಸ್ತಿದೆಯಾ? ಇದು ಬಂದು ಓಕೆ, ಇದು ಬಂದು 1/2 ಲೀಟರ್ ಅಲ್ಲ, ಸಾರಿ, ನಾನು 1/2 ಲೀಟರ್ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಚೆಕ್ ಮಾಡಿದೆ, ನಿಮಗೆ ಕಾಣಿಸ್ತಿದೆಯಾ? ಬ್ಯಾಕ್ ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ. ಇದು ಬಂದು 250 ml ಪ್ಲಸ್ 150 ml ಅಂದರೆ ಎಷ್ಟಾಯಿತು? 400 ಮಿಲಿ ಅಷ್ಟೇ ಇದು ಹಿಡಿಯೋದು. ಅಂದರೆ 500 ಅಂದರೆ
½ ಲೀಟರ್ ಅಲ್ಲ, ½ ಲೀಟರ್ಗಿನ್ನ ಒಂದು 100 ಮಿಲಿ ಕಡಿಮೆ ಹಿಡಿಯುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇದನ್ನೆಲ್ಲ ಸೇರಿಸಿದ್ರೆ ½ ಲೀಟರ್ ಹಿಡಿಯುತ್ತೆ ಅಂತೇಳಿ. ಓಕೆ ಫ್ರೆಂಡ್ಸ್, ಗ್ರೀನ್ ಕಲರ್ ಆಗಿದೆ, ಯಾಕೆಂದರೆ ಕರ್ಬೇವು ಹಾಕಿದ್ದೀನಿ ಅಷ್ಟೇ. ಈ ಪೇಪರ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಇದೆಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಇದನ್ನ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದರಿಂದ. ಓಕೆ ನೋಡಿ, ಇದ್ರಲ್ಲಿ ಕೆಳಗಡೆ ಗಸ್ಟ ಥರ ಇದೆ, ನಿಮಗೆ ಕಾಣಿಸ್ತಿದೆಯಾ ಏನೋ ಗೊತ್ತಿಲ್ಲ, ಗೊತ್ತಾಗುತ್ತೆ ನೋಡಿ, ಕಪ್ಪು ಕಾಣಿಸ್ತಿದೆಯಲ್ಲ ಅದು ಗಸ್ಟ. ಓಕೆ, ಈಗ ಉಳ್ದಿರೋದೆಲ್ಲ ಕೂದಲಿಗೆ ಯೂಸ್ ಮಾಡ್ಕೋತೀನಿ ನಾನು. ಹಾಗೆ ಕೆಳಗಡೆ ಹೋಗಿದ್ದೆ, ಏನಕ್ಕೆ ಅಂದರೆ ದಾಸವಾಳದ ಎಲೆಗಳು, ಹಾಗೆ ಒಂದೆರಡು ತುಳಸಿ ಎಲ್ಲ ಕಿತ್ಕೊಬರೋಣ ಅಂತೇಳಿ. ಇದನ್ನ ಯಾಕೆ ತೊಗೊಬಂದಿದ್ದೀನಿ ಅಂದರೆ, ಹೇಗಿದ್ದರೂ ಇದ್ರದ್ದು ಈರುಳ್ಳಿದು ಇದೆಲ್ಲ ಇದೆಯಲ್ಲ, ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಇದ್ರ ಕೆಲಸನೂ ಮುಗಿಸ್ಬಿಡೋಣ ಅಂತ. ಸುಮ್ಮನೆ ಹೀಗಿಡೋದು ನೋಡಿ, ಎಲ್ಲಿ ಇಡ್ತೀವಿ ಅಲ್ಲೆಲ್ಲ ಎಣ್ಣೆ ಎಲ್ಲ ಹಾಕ್ತಾ ಇರುತ್ತೆ, ಮತ್ತು ಇದರಲ್ಲೂ ಎಣ್ಣೆ, ಅದಕ್ಕೆ ಇದನ್ನೆಲ್ಲ ಹಾಕಿ ರುಬ್ಬಿಟ್ಬಿಟ್ರೆ ತಲೆಗೆ ಯೂಸ್ ಮಾಡ್ಬೋದು, ಹೇರ್ ಪ್ಯಾಕ್ ಥರ. ನಾನು ಮೊದಲೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇವಾಗ ಇದ್ರ ಕೆಲಸ ಮುಗಿಸೋಣ. ಏನಿದೆ, ಇದು ಎಲೆಗಳನ್ನ ತೊಳಿತಾ ಇಲ್ಲ, ಯಾಕೆಂದರೆ ಡೈಲಿ ಮಳೆ ಎಲ್ಲ ಹುಯ್ತಾ ಇರೋದ್ರಿಂದ ನೀಟಾಗಿದೆ. ನೀವು ನೋಡ್ತಾ ಇರ್ಬೋದು, ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ತುಳಸಿ ಹಾಕ್ತಾಯಿದ್ದೀನಿ. ಆಲೋವೆರಾ ಎಲ್ಲ ಹಾಕ್ಬೋದಿತ್ತು, ಇವಾಗೆಲ್ಲ ಟೈಮ್ ಇಲ್ಲ. ಇವಾಗ ನೋಡ್ತಿರ್ಬೋದು ನೀವು, ಟೈಮು 12 ಗಂಟೆ ಆಗ್ತಾಯಿದೆ. ಅದೆಲ್ಲ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಇವಾಗ ಇದನ್ನ ರುಬ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಓಕೆ ನೋಡಿ, ರುಬ್ಬಿದ್ದೀನಿ, ಈ ರೀತಿಯಾಗಿ ಆಗಿದೆ. ಇದನ್ನು ಒಂದು ಗೊತ್ತಿಲ್ಲ ಎಷ್ಟು ಟೈಮ್ ಆಗ್ಬೋದು, ಒಂದು 3 ಟೈಮ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏರ್ ಪ್ಯಾಕ್ ಥರ ಯೂಸ್ ಮಾಡ್ಕೋಬೋದು, ಸುಮ್ಮನೆ ಯಾಕೆ ಬಿಸಾಕಬೇಕು ನೋಡಿ. ನಾನಿಲ್ಲಿ ತೋರಿಸ್ತಾ ಇರೋದು ಈ ಎಣ್ಣೆ ಎಲ್ಲ ಬಸದ್ನಲ್ಲ ಆ ಜಾರ್ಲಿ, ಅದನ್ನು ತೊಗೊಬಂದು ಇವಾಗ ಅದನ್ನು ತಣ್ಣೀರಲ್ಲಿ ತೊಳೆದ್ರೆ ತುಂಬ ಒಂದು 3 ಇಂದ 4 ಟೈಮ್ ಅಂತೂ ತೊಳಿಲೇಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಪ್ರತಿ ಸಾರಿನೂ ಈ ಥರದ್ದು ಎಣ್ಣೆದು ಏನಾದರೂ ಮಾಡಿದ್ರೆ ಈ ಥರ ಬಿಸಿನೀರು ಹಾಕ್ಬಿಟ್ರೆ ಬೇಗ ಹೋಗುತ್ತೆ ಅಂಥೇಳಿ. ತಣ್ಣೀರಲ್ಲಿ ಅದು ಸ್ವಲ್ಪ ಹೋಗಲ್ಲ, ಅದೇ ಹೇಳಿದ್ನಲ್ಲ, ಒಂದು 4 ಟೈಮ್ ಸೋಪ್ ಹಾಕಿ ಉಜ್ಜಿ ತೊಳಿಬೇಕು. ಅದಕ್ಕೆ ನಾನು ಹೀಗೆ ಬಿಸಿನೀರು ಆನ್ ಮಾಡಿಬಿಡ್ತೀನಿ. ಆನ್ ಮಾಡಿಬಿಟ್ಟು ಸುತ್ತ ಎಲ್ಲೆಲ್ಲಿ ಎಣ್ಣೆ ಎಲ್ಲ ಆಗಿರುತ್ತೆ ಅಲ್ಲೆಲ್ಲ ಈ ರೀತಿ ಮಾಡಿದ್ರೆ ಎಣ್ಣೆ ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ. ಒಂದು ಬೌಲಲ್ಲಿ ಬೇಕಾದರೂ ಹಾಕ್ಬಿಟ್ಟು ಹಜ್ಬೋದು. ಹಜ್ಜಿದ್ರೆ ಏನಾಗುತ್ತೆ ಅಂದರೆ ಡಿಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅದರಲ್ಲೇ ಎಣ್ಣೆ ಉಳ್ಕೊಂಡಿರುತ್ತಲ್ಲ, ಡಿಪ್ ಮಾಡಿದಾಗ ಅದರೊಳಗಡೆ ಎಣ್ಣೆ ಇರುತ್ತೆ, ಮತ್ತು ಅದರೊಳಗಡೆ ಹಜ್ಜುತ್ತಾನೆ ಇದ್ದರೆ ನಾವು ಎಣ್ಣೆ ಹೋಗಲ್ಲ, ಮತ್ತು ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೆ ನಾನು ಈ ರೀತಿಯಾಗಿ ಮಾಡಿಬಿಟ್ಟು ಎತ್ತಿಟ್ಕೋತೀನಿ. ನೋಡಿ, ಇದು ಒಂದು ಟಿಪ್ಸು, ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಎಣ್ಣೆ ಆದಾಗ, ಅಂದರೆ ಎಣ್ಣೆದು ಈ ಥರ ಏನಾದ್ರು ಬಸ್ದಾಗ ಮಾತ್ರ ಆ ಥರ ಆಗುವಂಥದ್ದು. ಓಕೆ, ಅದಾದಮೇಲೆ ನೆಕ್ಸ್ಟು ಇದು ನೀವು ನೋಡ್ತಿರ್ಬೋದು, ಇದನ್ನು ಉಪ್ಪುಕಳ್ಳೆ ಅಂತೇಳಿ ಕರೀತಾರೆ. ಊರ ಕಡೆ ಎಲ್ಲ ಆವಾಗ ಬರ್ತಾಯಿದ್ರು, ಖಾಲಿ ಬಾಟ್ಲು, ಸೀಸ, ಬುಕ್ಸು ಅದೆಲ್ಲ ಕೊಟ್ಟರೆ ಈ ಥರದ್ದು ಉಪ್ಪುಕಳ್ಳೆ ಕೊಡ್ತಾಯಿದ್ರು. ಇದನ್ನು ಒಂದು ಈಗ ನಾವು ಸೇರು, ಪಾವು ಏನು ಹೇಳ್ತೀವಿ, ಆ ಥರದ್ದು ಚಿಕ್ಕದು ಬರ್ತಾಯಿತ್ತು. ಅದಕ್ಕೇನು ಹೇಳ್ತಾರೆ, ಚಟಾಕು ಅಂತಾರ, ಏನಂತಾರ ಗೊತ್ತಿಲ್ಲ. ಅದರಲ್ಲಿ ನಾವೇನಾದರೂ ಈ ಖಾಲಿ ಬಾಟ್ಲು ಅಥವಾ ಪೇಪರು ಅಥವಾ ಬುಕ್ಸ್ ಏನಾದ್ರು ಕೊಟ್ಟರೆ ಈ ಥರದ್ದು ಒಂದು ಅವರು ಚಟಾಕ ಅಂತ ಇಟ್ಕೊಂಡಿರ್ತಾರೆ, ಅದರಲ್ಲಿ ನಮಗೆ 1 ಕಪ್ ಕೊಡೋರು. ಆದರೆ ಟೇಸ್ಟು ಇವಾಗಲೂ ನನಗೆ ಹೇಳ್ತಾ ಇರುವಾಗ ಬಾಯಲ್ಲಿ ನೀರು ಬರ್ತಾಯಿದೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಸಖತ್ತಾಗಿ ಇರುತ್ತೆ. ಆದರೆ ಇದು ಅಷ್ಟು ಟೇಸ್ಟ್ ಇಲ್ಲ, ಅದು ಸ್ವಲ್ಪ ಖಾರವಾಗಿತ್ತು, ಇದು ಅಷ್ಟೊಂದೇನು ಖಾರ ಇಲ್ಲ. ಓಕೆ, ಅದಾದಮೇಲೆ ನಾನು ಏರ್ ಪ್ಯಾಕ್ ಎಲ್ಲ ಹಾಕ್ಕೊಂಡಿದ್ದೀನಿ. ಹೇಗಿದ್ರು ರುಬ್ಬಿದ್ನಲ್ಲ, ಅದಕ್ಕೆ ಏರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಏರ್ ಪ್ಯಾಕ್ ಎಲ್ಲ ಹಾಕ್ಕೊಂಡು ಅದನ್ನು ಆದಷ್ಟು ಕಡಿಮೆ ಏರ್ ಪ್ಯಾಕ್ನ ಹಾಕ್ಕೊಳ್ಳಿ. ಅಂದರೆ ಏಕೆಂದರೆ ಅದು ಎಣ್ಣೆ ಒಳಗಡೆ ಬೆಂದಿರುತ್ತಲ್ವ, ತುಂಬ ಅಂದರೆ ತುಂಬ ಎಣ್ಣೆ ಇರುತ್ತೆ.
ಅದರಿಂದ ನೀವು ಏರ್ ಪ್ಯಾಕ್ ನಾರ್ಮಲಿ ಹೇರ್ ಪ್ಯಾಕ್ ಥರ ಏನಾದರೂ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ನೀವು ತಲೆಗೆ ಸ್ನಾನ ಮಾಡುವಾಗ 2ರಿಂದ 3 ಸರಿ ಶ್ಯಾಂಪು ಹಾಕಲೇಬೇಕು, ಆ ಥರ ಆಗಿಬಿಡುತ್ತೆ. ಅದರಿಂದ ನೀವು ಸ್ವಲ್ಪನೇ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಆಲೋವೆರಾ ಜೆಲ್ಲು ಆ ಥರದ್ದು ಏನಾದರೂ ಇದ್ದರೆ ಅದನ್ನು ರುಬ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಆದಷ್ಟು ಸ್ವಲ್ಪನೇ ಹಾಕ್ಕೋಬೇಕು. ತುಂಬ ಹಾಕಿದ್ರೆ ನೀವು ನಾನು ಹೇಳ್ದಂಗೆ 2ರಿಂದ 3 ಬಾರಿ ಶ್ಯಾಂಪು ಹಾಕಿದ್ರೂ ಅದು ಎಣ್ಣೆ ಹೋಗಿರಲ್ಲ, ಆ ಥರ ಆಗಿರುತ್ತೆ. ಏಕೆಂದರೆ ಅದು ಎಣ್ಣೆ ಒಳಗಡೆ ಬೆಂದಿರೋದ್ರಿಂದ ಆ ರೀತಿ ಆಗುತ್ತೆ ಅಷ್ಟೇ. ಓಕೆ, ಅದಾದಮೇಲೆ ಕೌಶಿ ಬಂದ. ಅವನು ಆ ಬೆಕ್ಕನ್ನು ಇಟ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾನೆ ಅಷ್ಟೆ. ನಾನು ಈ ಎಗ್ಗನ್ನ ಬಿಗ್ ಮಾರ್ಕೆಟಿಂದ ತಂದಿರೋದು. ತಂದು ಇವಾಗ ಎಷ್ಟೊಂದು ದಿನ ಆಯಿತು, ತುಂಬ ದಿನ ಆಗಿದೆ. ಅದಕ್ಕೆ ಎಕ್ಸ್ಪೈರಿ ನೋಡಿದೆ. ಎಕ್ಸ್ಪೈರಿ ಡೇಟ್ ಬಂದು ಸೆಪ್ಟೆಂಬರು ಎಷ್ಟಿವತ್ತು ತಾರೀಕು? ಕೌಸಿ ಡೇಟ್ ಎಷ್ಟು ಇವತ್ತು? ನಿಮಿಷ. ಓಕೆ, ಎಕ್ಸ್ಪೈರಿ ಡೇಟ್ ಬಂದು 17, ಇವತ್ತು 8. ಇನ್ನೂ ತುಂಬ ದಿನ ಇದೆ. ಇದೇನಂದರೆ ಮೋಹನ್ ಮಾಮನಿಗೆ ತೋರಿಸಿದ್ರೆ ಬೈತಾರೆ, ಯಾವ್ಯಾವ ಮೊಟ್ಟೆನೋ ತಿಂದ್ಬಿಟ್ಟು ಏನಾರು ಆಗಿದ್ರೆ ಏನು ಮಾಡೋದು ಅಂತೇಳಿ. ಅದಕ್ಕೆ ಅವ್ರಿಗೆ ತೋರಿಸಿಲ್ಲ. ಅದಕ್ಕೆ ಇದು ಯಾರೆಲ್ಲ ತಿಂದಿದ್ದೀರಾ, ಅದು ಕ್ವಾಯಿಲ್ ಎಗ್ಸ್ ಅಂತೇಳಿ ನಾನಿವತ್ತು ಫಸ್ಟ್ ಡೇ ತಿನ್ನೋಣ ಅಂತೇಳಿ ಇವತ್ತು ಬೇಯಿಸಿ ತಿನ್ನೋಣ, ಯಾವ ಥರ ಟೇಸ್ಟ್ ಇರುತ್ತೆ ಅಂತೇಳಿ. ಇಲ್ಲಿ ಲಾಕ್ ಕೊಟ್ಟಿರ್ತಾರೆ, ಈ ಥರ ಲಾಕ್ನ ಓಪನ್ ಮಾಡೋದು ಅಷ್ಟೇ. ಮತ್ತು ಇಲ್ಲಿ ಪ್ಯಾಕು ಮಾಡಿರ್ತಾರೆ. ಅದಕ್ಕೆ ಅದು ಇದು ಟೇಪ್ ಅನಿಸಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಒಡೆದೋಗ್ಬಿಡುತ್ತೆ ಮೊಟ್ಟೆಗಳು. ನಾನು ಇದನ್ನ ಅವತ್ತು ತೊಗೊಬಂದು ಏನು ಮಾಡಿಬಿಟ್ಟಿದ್ದೆ ಅಂದರೆ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ನಿಮಿಷ ತೋರಿಸ್ತೀನಿ, ಆವತ್ತೇ ನೋಡಿದ್ದೀರಾ. ಈ ಥರ ಇರುತ್ತೆ, ಒಂದೊಂದು ಡಿಫ್ರೆಂಟಾಗಿರುತ್ತೆ. ನೋಡಿ ಇದು, ನೋಡಿ ಇದು ಏನು ಚೇಂಜಸ್ ಇಲ್ಲ ಸ್ವಲ್ಪನೂ. ಇದು ನೋಡಿ ಈ ಥರ ಇದೆ, ಒಂದೊಂದು ಥರ ಇರುತ್ತೆ. ಇದು ನೋಡಿ, ಇದು ಈ ಥರ ಉಂಟು. ಅದು ಬಿಟ್ಟರೆ ಅಷ್ಟೇ, ಇನ್ನೆಲ್ಲ ಒಂದೇ ಥರ ಇದೆ ನಾರ್ಮಲಾಗಿ. ಓಕೆ, ಅದಕ್ಕೆ ಬೇಯಿಸೋಣ ಅಂತೇಳಿ. ಓಕೆ, ಇದನ್ನು ಬಾಯ್ಲಿಗೆ ಇಡ್ತೀನಿ, ಕಾಫಿ ಮಾಡ್ತೀನಿ ಹಾಗೇ. ಓಕೆ, ಆಮೇಲೆ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ತೀನಿ, ತಿಂತೀನಿ. ಓಕೆ, ಇಲ್ಲಿ ನೋಡಿ ಮೊಟ್ಟೆ ಬೇಯಿಸಿದ್ದೀವಿ ಎಲ್ಲ, ಬೇಯಿಸಿದ್ದೀವಿ. ಬಿಡ್ಸೋಕ್ಕೆ ಸ್ವಲ್ಪ ಕಷ್ಟನೇ ಇದು ನೋಡಿ, ಸರಿಯಾಗಿ ಬರಲೇ ಇಲ್ಲ ಬಿಡಿಸುವಾಗ. ಟೇಸ್ಟು ನಾನು ಆಲ್ರೆಡಿ ಒಂದು ತಿಂದೆ, ಮಾಮೂಲಿ ಎಗ್ ಹೇಗಿದೆ ಸೇಮ್ ಹಾಗೆ ಇದೆ, ಏನೋ ಡಿಫ್ರೆಂಟಾಗಿ ಏನಿಲ್ಲ. ಒಂದೇ ಸರಿ 5 ಮೊಟ್ಟೆ ಬಾಯಿಗೆ ಹಾಕೋಬೋದು ಅಷ್ಟೇ. ಗೊತ್ತಿಲ್ಲ ಯಾವ ಥರ ಇದ್ರಲ್ಲಿ ಪ್ರೋಟೀನ್ ಇರುತ್ತೆ ಅಂತೇಳಿ. ನೋಡಿ ಯಾವ ಥರ ಇದೆ, ಅದು ಓದಲೇ ಇಲ್ಲ ನಾನು ಎಷ್ಟು ಹಾಕಿದೆ ಅಂದರೆ 7 ಮೊಟ್ಟೆ ಹಾಕಿದೆ. ಟೈಮ್ ಬಂದು ಇವಾಗ ಇನ್ನು 6 ಗಂಟೆ ಆಗ್ತಾ ಇದೆ, ಇನ್ನೂ ಆಗಿಲ್ಲ. ಇವಾಗ ನಾನು ವಾಕ್ ಮಾಡೋಕ್ಕೆ ಹೋಗ್ತೀನಿ. ಹಾಗೆ ಅವನೇನು ಮ್ಯಾಗಿ ಬೇಯಿಸ್ತಾ ಇದ್ದಾನೆ. ಏನು ತಮಾರ ಅನ್ಸ್ಕೊಂಡಿದ್ಯಾ? ಕೆಳಗಡೆ ಹಂಗೆಲ್ಲ ಹತ್ಕೊಂಡೈತೆ, ಚೆಲ್ಲಿದ್ಯಾ? ಚೆಲ್ಲಿಲ್ಲ, ಸಡನ್ನಾಗಿ ಹೋಗ್ಬಿಟ್ಟು. ಅದಕ್ಕೆ ಯಾವಾಗಲೂ ಹೇಳ್ತೀನಿ ಸ್ವಲ್ಪ ಪ್ಲೇಟ್ನ ಓಪನ್ ಮಾಡಿ ಬಿಡಬೇಕು ಅಂತ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಗಿರೋದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊಟ್ಟೆನ ಫಸ್ಟ್ ಟೈಮ್ ತಿಂತಾ ಇದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ಈ ಮೊಟ್ಟೆ ತಿಂದಿದ್ದೀರಾ ಹೇಳಿ. ನನಗಂತೂ ಸೇಮ್, ಮಾಮೂಲಿ ಮೊಟ್ಟೆ ತಿಂತೀವಲ್ಲ ಇವಾಗ, ನಾಟಿ ಕೋಳಿ ಮೊಟ್ಟೆ ಮತ್ತು ನಾವು ಅಂಗಡಿಯಿಂದ ತರ್ತೀವಲ್ಲ ಆ ಮೊಟ್ಟೆ, ಎರಡೂ ಒಂದೇ ಥರನೇ ಇರುತ್ತೆ. ಅದರದ್ದು ಪುಟ್ಟಾಣಿಗಿರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ಪ್ರೋಟೀನ್ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ಅಷ್ಟೇ ನನಗೆ.
ಅದು ಬಿಡಿಸೋದಂತೂ ಕಷ್ಟ. ಓಕೆ ಬಾಯ್.